ನಿನ್ನೆ ರಾತ್ರಿ ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆ ಬಾಗಲಕೋಟೆಯ ಪಂಕಾ ಮಸೀದಿಯ ಬಳಿಯಲ್ಲಿ ಏನಂತಂದರೆ ಒಂದು ಗಲಾಟೆ ನಡೆದಿತ್ತು. ಚಪ್ಪಲಿಯನ್ನು ತೂರಲಾಗಿತ್ತು, ಕಲ್ಲನ್ನು ತೂರಲಾಗಿತ್ತು. ಬಳಿಕ ಅದೊಂದು ಗಲಾಟೆಯ ಮೂಡನ್ನು ಪಡೆದುಕೊಂಡಿದ್ದು ಸಂಪೂರ್ಣವಾಗಿ. ಅಂದರೆ ಕೋಮು ಗಲಭೆಯ ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಹೇಗಿದೆ ವಾತಾವರಣ? ಸಂಜೆಯ ಸಮಯದ ನಮಾಜಿನ ಟೈಮ್ ಇದು. ಇಲ್ಲಿ ಏನಂತಂದರೆ ಸಾಕಷ್ಟು ಬಿಗಿ ಭದ್ರತೆಯನ್ನು ಪಂಕಾ ಮಸೀದಿಯಲ್ಲಿ ಬಳಿಯಲ್ಲಿ ಕೊಡಲಾಗಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬಹುತೇಕ 3 ಜಿಲ್ಲೆಗಳಿಂದ ಇಲ್ಲಿ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಬಂದಿರುವಂಥದ್ದು. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಜಿಲ್ಲೆಗಳಿಂದ ಕೂಡ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ. 1,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು, ಅದರ ಜೊತೆಗೆ ಅಧಿಕಾರಿಗಳು ಸಹ ಇರುವಂಥದ್ದು. ಇಲ್ಲಿ ರೋಲ್ ಕಾಲ್ ಈಗ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆಗೆ ನೋಡ್ತಾ ಇದ್ದೀವಿ, ಸಾಯಂಕಾಲದ ನಮಾಜ್ನ ಸಮಯ ಇದು. ಹೀಗಾಗಿ ಏನಂತಂದರೆ ಪಂಕಾ ಮಸೀದಿಯ ಸುಖ ನೀವೇನು ಎದುರುಗಡೆ ನೋಡ್ತಾ ಇದ್ದೀರಿ. ಪಂಕಾ ಮಸೀದಿಯ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಿ DR ವ್ಯಾನನ್ನು ನೋಡ್ತಾ ಇದ್ದೀರಿ. ಅಂದರೆ ಇಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿರುವಂಥದ್ದು. ಒಂದೇ ಒಂದು DR ವ್ಯಾನ್ ಅಷ್ಟೇ ಅಲ್ಲ, ಇಂತಹ 4-5-6 DR ವ್ಯಾನ್ಗಳ ನಿಯೋಜನೆ ಆಗಿರುವಂಥದ್ದು. 3 ಜಿಲ್ಲೆಗಳಿಂದ ಬಂದಂಥ ಹಿರಿಯ ಅಧಿಕಾರಿಗಳು, ಮತ್ತೊಂದು ಕಡೆಗೆ ಸಿಬ್ಬಂದಿಗಳು ಇಲ್ಲಿ ಏನಂತಂದರೆ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಮತ್ತೊಂದು ಕಡೆಗೆ ಬೆಳಗಾವಿ ಉತ್ತರ ವಲಯ IGP ಅವರು ಸಹ ಚೇತನ್ ಸಿಂಗ್ ರಾಥೋಡ್ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು. ಆದರೆ ಯಾಕಂದರೆ ಅಲ್ಲಿ ಪೀಸ್ ಕಮಿಟಿಯ ಮೀಟಿಂಗ್ ನಡೀತಾ ಇರೋದ್ರಿಂದಾಗಿ ಅಲ್ಲಿ ಪಾಲ್ಗೊಂಡು ಅಲ್ಲಿ ಮಾಹಿತಿಗಳನ್ನು ಒದಗಿಸೋ ಸಲುವಾಗಿ, ಅಂದರೆ ಸಾಕಷ್ಟು ಮಾಹಿತಿಗಳನ್ನ ಇಲ್ಲಿಂದ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ನೋಡ್ತಾ ಇದ್ದೀವಿ, ಇಲ್ಲಿ ಒಳಗಡೆ ಯಾವ ರೀತಿಯಾದಂಥ ವಾತಾವರಣ ಇದೆ ನಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆಗೆ ಈ DR ವ್ಯಾನ್ಗಳ ವ್ಯವಸ್ಥೆ ಆಗಿರಬಹುದು, ಮತ್ತೊಂದು ಕಡೆಗೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಮತ್ತೊಂದು ನೀವು ಈ ರಸ್ತೆಯನ್ನು ನೋಡ್ತಾ ಇದ್ದೀರಿ ನೋಡಿ, ಈ ರಸ್ತೆಯನ್ನು ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಅಂದರೆ ಈ ರಸ್ತೆಯಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ಈಗಾಗಲೇ ನಿರ್ಬಂಧವನ್ನು ಹೇರಲಾಗಿದೆ. ನೀವು ಆ ಕಡೆಗೂ ಬ್ಯಾನರ್ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಹಿಂಬದಿಯಲ್ಲಿ ಕೂಡ ಇಲ್ಲಿ ಕೂಡ ಏನಂದರೆ ಬ್ಯಾರಿಕೇಡ್ಗಳನ್ನು ನೋಡ್ತಾ ಇದ್ದೀರಿ ತಾವು. ಅಂದರೆ ಸಂಪೂರ್ಣವಾಗಿ ಈ ರಸ್ತೆಯನ್ನು ಬ್ಲಾಕ್ ಮಾಡಲಾಗಿದೆ. ಇದು ಏನಂತಂದರೆ ಈ ಪಂಕಾ ಮಸೀದಿಯ ರಸ್ತೆ, ಇದು ಬಾಗಲಕೋಟೆ ನಗರದ ಒಳಗಡೆ ಹೋಗುತ್ತೆ. ಅಂದರೆ ಏನಂದರೆ ಈ ರಸ್ತೆಯನ್ನು ಈಗಾಗಲೇ ಸೀಲ್ ಡೌನ್ ರೀತಿಯಲ್ಲಿ ಅಂದರೆ ಬಂದ್ ಮಾಡಲಾಗಿದೆ, ಬ್ಯಾರಿಕೇಡನ್ನು ಹಾಕಿ. ಇನ್ನು ಮುಂದೆ ನೋಡ್ತಾ ಇದ್ದರೆ ಇಲ್ಲಿ ಅಡ್ಡಡ್ಡಲಾಗಿ ಈ ಪಂಕಾ ಮಸೀದಿ ಅಡ್ಡಡ್ಡಲಾಗಿ ಹೀಗಾಗಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ವ್ಯಾನನ್ನು ಈಗ ಅಳವಡಿಕೆ ಮಾಡಲಾಗಿರುವಂಥದ್ದು. ಕಾರಣ ಏನಂತ ಹೇಳಿದರೆ ಸಾಯಂಕಾಲದ ನಮಾಜಿನ ಟೈಮು, ಮತ್ತು ರಂಜಾನ್ ಟೈಮ್ ಇದು. ಹೀಗಾಗಿ ಏನಂತಾರೆ ಮತ್ತೆ ಗಲಾಟೆಗಳಿಗೆ ಆಸ್ಪದ ಸಿಗಬಾರ್ದು ಅನ್ನುವಂಥದ್ದು ಇಲ್ಲಿ ಪೊಲೀಸರ ಉದ್ದೇಶ. ಹೀಗಾಗಿ ಏನಂತಂದರೆ ಇಲ್ಲಿ ಸಾಕಷ್ಟು ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಮತ್ತು ಕಡೆಗೆ ಬಿಜಾಪುರದಿಂದ ಪೊಲೀಸರು ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಏನಂತಂದರೆ ಒಂದು ಕಡೆಗೆ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮುಂಜಾಗ್ರತಾ ಕ್ರಮಗಳಾಗಿ ರಸ್ತೆಗಳನ್ನು ಬ್ಲಾಕ್ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಇಲ್ಲಿ ನಾವು ನೋಡ್ಬೋದು, ಗಲಾಟೆಯ ಸಂದರ್ಭದಲ್ಲಿ ಎಲ್ಲ ಮೆಡಿಕಲ್ ಸ್ಟೋರ್ಗಳು ಸಹ ಈಗ ಬಂದಾಗಿದ್ದು, ಈಗ ವಾತಾವರಣ ಸಂಪೂರ್ಣ ತಿಳಿಯಾಗಿರೋದ್ರಿಂದಾಗಿ ನಾವು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಮೆಡಿಕಲ್ ಸ್ಟೋರ್ಗಳು ಕೂಡ ಈಗ ಶುರುವಾಗಿರುವಂಥದ್ದು, ಸುತ್ತಮುತ್ತಲ ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ಆರಂಭ ಆಗಿರುವಂಥದ್ದು. ಅಂದರೆ ಸದ್ಯಕ್ಕೆ ವಾತಾವರಣ ಸಂಪೂರ್ಣವಾಗಿ ತಿಳಿಯಾಗಿರುವಂಥದ್ದು. ಆಮೇಲೆ ಇನ್ನೊಂದು ಕಡೆಗೆ ಈ ರಂಜಾನ್ನ ನಮಾಜ್ನ ಟೈಮ್ಗಳು ಇರೋದ್ರಿಂದಾಗಿ ಪೊಲೀಸರು ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಇಲ್ಲಿ ಕೈಗೊಂಡಿದ್ದಾರೆ. ಅಂದರೆ ಪಂಕಾ ಮಸೀದಿಯ ಸುತ್ತಮುತ್ತ ಪೊಲೀಸ್ ಅಧಿಕಾರಿಗಳು ಇರುವಂಥದ್ದು, ಮತ್ತೊಂದು ಕಡೆಗೆ DR ವ್ಯಾನ್ಗಳನ್ನು ನಿಯೋಜಿಸುವಂಥದ್ದು, ಮತ್ತೊಂದು ಕಡೆಗೆ ಹೆಚ್ಚಿನ ಸಿಬ್ಬಂದಿಗಳು ನೀವು ನೋಡ್ತಾ ಇದ್ದೀರಿ. 1,000ಕ್ಕೂ ಅಧಿಕ ಸಿಬ್ಬಂದಿಗಳು ಒಂದೇ ಕಡೆಗಿದ್ದಾರೆ. ಅಂದರೆ ಇಲ್ಲಿ ಸುತ್ತಮುತ್ತಲು ಭದ್ರತೆಯನ್ನು ಕೊಡೋದಕ್ಕಾಗಿ, ಅಂದರೆ ಕಿಡಿಗೇಡಿ ಬರುವಂಥದ್ದು, ಮತ್ತೇನಾದರೂ ಗಲಾಟೆಗಳಾಗೋದು, ವಾಗ್ವಾದಗಳಾಗುವಂಥದ್ದು, ಇದು ಯಾವುದೇ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ 1,000ಕ್ಕೂ ಅಧಿಕ ಇಲ್ಲಿ ಏನಂತಂದರೆ ಪೊಲೀಸ್ ಸಿಬ್ಬಂದಿಗಳನ್ನು ಕರೆತಂದು ಇಲ್ಲಿ ಏನಂತಂದರೆ ನಿಯೋಜನೆ ಮಾಡಲಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಅಪ್ಪ ಸಾಹೇಬ್ ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.